ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ರೈತರು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ನೋಡಿ, ರೈತರು ಈಗ ಅವರಿಗೆ ಅನುಕೂಲ ಆಗಲಿ ಅಂತ ನಾವು ಹಾಲಿನ ದರ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಇವರು. ಆದರೆ ರೈತರ ಹಣ ಬಾಕಿ ಇದೆ, ಕೊಡಬೇಕಾದದ್ದು ಕೋಟಿ ಕೋಟಿ ಬಾಕಿ ಇದೆ. ಹಾಗಾಗಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ಗೆ ಮುತ್ತಿಗೆ ಹಾಕಿಬಿಟ್ರು ರೈತರು. ಈ ಹಿಂದೆ ನಷ್ಟವೆಂದು ರೈತರಿಗೆ ನೀಡಬೇಕಾಗಿದ್ದ ಹಣವನ್ನು ಕಡಿತ ಮಾಡಿದ್ದಾರೆ. ನಷ್ಟದ ಮಾಹಿತಿ ನೀಡಿ ಹಣ ಕಡಿತವನ್ನು ಮಾಡಿದ್ರು ಅಧಿಕಾರಿಗಳು. ಪ್ರತಿ ಲೀಟರ್ಗೆ ₹1 ಕಡಿತ ಮಾಡಿದ್ದು ಹಾಲು ಒಕ್ಕೂಟ. ಒಂದೂವರೆ ಅಂತ ಹೇಳಿದ್ರು ಪ್ರತಿ ಲೀಟರ್ಗೆ. ಅದು ಬಹಳ ವರ್ಷಗಳಿಂದ ನಡೀತಾ ಇದೆ. ಹಾಗಾಗಿ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಲು ಒಕ್ಕೂಟ ಪ್ರತಿ ತಿಂಗಳು 1 ಕೋಟಿಯಂತೆ ಕಳೆದ 7 ತಿಂಗಳಿಂದ ₹7 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ತಿಂಗಳೊಳಗೆ ಹಣ ಹಾಕೋದಾಗಿ ಭರವಸೆ ಕೊಟ್ಟಿದ್ರು ಅಧಿಕಾರಿಗಳು, ಆದರೆ ಈಡೇರಿಲ್ಲ. 7 ತಿಂಗಳಾದರೂ ಹಣ ನೀಡದೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ರೈತರು ಆಕ್ರೋಶ ಹೊರಹಾಕಿದ್ರು. ರೈತರನ್ನ ಸಮಾಧಾನ ಪಡಿಸೋಕೆ ಭೀಮಾ ನಾಯ್ಕ್ ಹರಸಾಹಸವನ್ನು ಪಟ್ಟುಬಿಟ್ರು. ನೋಡಿ, ಹಾಲು ಮಾರಾಟ ಮಾಡಿದಂಥ ರೈತರಿಗೆ ಅಲ್ಲಿ ಬಾಕಿ ಬರಬೇಕಾಗಿದೆ 7 ಕೋಟಿ 7 ತಿಂಗಳದ್ದು. ಇವಾಗ ಅವರು ಸಾಮಾನ್ಯ ಸಭೆ ಮಾಡ್ತಾ ಇದ್ದಾರೆ. ಫಸ್ಟ್ ರೈತರು ದುಡ್ಡು ಕೊಟ್ಟು ಈ ಮೀಟಿಂಗ್ ನಲ್ಲಿ ಪಾಸ್ ಆಗಿಲ್ಲ ಅಂತಿದ್ರೆ ರೈತರೆಲ್ಲ ಹಳಗೆ ಹೋಗ್ತಾರೆ ಅಷ್ಟೇ. ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಇದೆ. ಎಲ್ಲ ತಾಲೂಕು ಡಾಕ್ಟರ್ ಇಲ್ಲ, ಡಾಕ್ಟರ್ ವ್ಯವಸ್ಥೆ ಇವತ್ತು 16 ನಮ್ಮ ಒಕ್ಕೂಟಕ್ಕೆ ಯಾವತ್ತು ಲಾಭ ಬರುತ್ತೆ ಅವಾಗ ನಾವು ರೈತರಿಗೆ ರೇಟ್ ಜಾಸ್ತಿ ಮಾಡ್ತಕ್ಕಂಥದ್ದು ವಾಡಿಕೆ, ವಾಸ್ತವಾಂಶ. ಇದು ಒಕ್ಕೂಟಗಳು ಯಾವತ್ತಿಂದ ಬಂದಿದ್ದಾವೆ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು. ಸೊ ನಾವು 6-7 ತಿಂಗಳ ಹಿಂದೆ ₹1 ಕಡಿಮೆ ಮಾಡಿದ್ವಿ. ಸೊ ಅದನ್ನ ಕೊಡಬೇಕನ್ನೋದು ಈ ಭಾಗದ ರೈತ ಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಮತ್ತೆ ಎಲ್ಲಾ ರೈತರು ಬಂದು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಸೊ ನಾವು GB ಆದಂತಹ ಸಂದರ್ಭದಲ್ಲಿ ಅದನ್ನ ₹1 ಮುಂದಿನ ಬೋರ್ಡಿಗೆ ತಗೊಂಡ್ಬರ್ತೀವಿ ಅಂತ ನಾವು ಹೇಳಿದ್ವಿ. ಸೊ ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಿವಿ ನಾವು. ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಾಗ ನೀವು ಮುಂದುವರೆದ ಬೋರ್ಡು ನೀವು ಫೈನಾನ್ಸ್ ಅಲ್ಲಿ ಏನೇ ತೀರ್ಮಾನ ತಗೊಳ್ತಕ್ಕಂಥ ಇದಿಲ್ಲ, ಸರ್ಕಾರದ ಆರ್ಡರ್ ಇದೆ. ಸೊ ಹಂಗಾಗಿ ಅವತ್ತು ಹೇಳಿದ್ದು JR ಅವ್ರು ಹೇಳಿದ್ದು ಮಾಡಕ್ ಬರೋದಿಲ್ಲ, ಎಲ್ಲರ ಅಭಿಪ್ರಾಯ. ಸೊ ಹಾಗಾಗಿ ₹1 ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ ₹4 ಮಾಡಿದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡ್ತಕ್ಕಂಥದ್ದು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅಣ್ಣವರು ಮತ್ತು ನಮ್ಮ ಸಹಕಾರ ಸಚಿವರು ಹಿರಿಯರಾದಂಥ ರಾಜಣ್ಣ ಅವರ ಒತ್ತಾಯದ ಮೇರೆಗೆ ನಾವು KMF ನ ಅಧ್ಯಕ್ಷರು ಮತ್ತೆ ನಮ್ಮ 16 ಒಕ್ಕೂಟದ ಅಧ್ಯಕ್ಷಗಳು, 14 ಒಕ್ಕೂಟದ MD ಮತ್ತು ನಮ್ಮ KMF ನ ಎಲ್ಲ ಡೈರೆಕ್ಟರ್ ಸೇರಿ ಒಂದು 2-3 ಬಾರಿ ಸಭೆ ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ನಿವಾಸದಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಎಲ್ಲರಿಗೆ ಜೊತೆಗೂಡಿ ಎಲ್ಲ ಒಕ್ಕೂಟಗಳ ಅಂಕಿಅಂಶವನ್ನು ತಗೊಂಡಿದ್ರು. ಯಾವ ಒಕ್ಕೂಟ ಲಾಸಲ್ಲಿದೆ, ಯಾವ ಒಕ್ಕೂಟ ಲಾಭಲ್ಲಿದೆ, ನೀವು ಅನಾವಶ್ಯವಾಗಿ ನೀವು ಹೆಚ್ಚು ಲೇಬರ್ ತಗೊಂಡಿರೋದು ಮತ್ತೆ ಜಾಸ್ತಿ ಖರ್ಚು ಮಾಡ್ತಿರೋದನ್ನ ಕಡಿಮೆ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ ನಾವು ಪಾಲನೆ ಮಾಡ್ತೀವಿ. 3 ತಿಂಗಳ ಒಳಗಡೆ ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನ ನಾವು ಅಂತೇಳಿ ನಾವು ಎಲ್ಲ ಒಕ್ಕೂಟದ ಅಧ್ಯಕ್ಷರು ನಾವೆಲ್ಲ ಒಪ್ಕೊಂಡಿದ್ದೀವಿ. ಇವತ್ತು 16 ನಮ್ಮ ಒಕ್ಕೂಟಕ್ಕೆ ಯಾವತ್ತು ಲಾಭ